ನಮಸ್ಕಾರ ಸರ್. ಸಖತ್ತಾಗಿದ್ದೀರಿ ಸರ್, ನೋಡಕ್ಕೆ ವಾಯ್ಸ್ ಸೂಪರ್ ಬರ್ತಾ ಇದೆ. ನೀವು ಗಿಲ್ಲಿ ನಟ ಅವ್ರ ಊರವ್ರ? ಹೌದು ಸರ್, ಹೌದು. ನೀವು ಅವ್ರ ಫ್ರೆಂಡ್ ಏನಾಗ್ಬೇಕು? ನಮ್ಮ ಫ್ರೆಂಡ್. ಅವ್ರು ಮೊದ್ಲು ಇಲ್ಲೆಲ್ಲ ವಿಡಿಯೋಗಳು ಮಾಡ್ತಿಲ್ಲ, ಅವೆಲ್ಲ ನೀವು ನೋಡಿದಿರಿ ಮಾಡೋದನ್ನೆಲ್ಲ? ಸಣ್ಣ ಪುಟ್ಟದು ಮಾತಾಡ್ತಿದ್ದ ವಿಡಿಯೋ. ಅನ್ನಿಸ್ತಾ ಈ ತರ ಆಗ್ತಾನೆ ಅಥವಾ ಏನಾರು ಅನ್ನಿಸ್ತಾ? ಜನ ಏನಾರು ಬೈತಿದ್ರಾಗ? ಏನಿಲ್ಲ, ತರ್ಲೆ ಹೆಂಗ್ ಮಾತಾಡ್ತಾನೆ, ಇಷ್ಟೊಂದೆಲ್ಲ ಮಾತಾಡ್ತಾನೆ, ಇದೇನಿ ಗಂಡಿಂಗ್ ಆಡುತ್ತಲ್ಲ ಅಂತೆಲ್ಲ ಅಂತಿದ್ರು ಸರ್. ಆಗ ಬೈತಿರೋ ಜನ? ಅದೇ ಮಾಮೂಲಿ, ಇದೇನ್ ಈಗ ಆಡುತ್ತೆ, ತರ್ಲೆ ಹೆಂಗ್ ಆಡುತ್ತೆ, ಇದೇನ್ ಇಷ್ಟ ಮಾತಾಡುತ್ತೆ, ಇಷ್ಟೆಲ್ಲ ಹಿಂಗ ಆಡುತ್ತಲ್ಲ ಅಂತ ಹೇಳಿದ್ರು. ಅವೆಲ್ಲ ಕಾಮನ್ ಆಗಿ ಅವನು ಸಾಮಾನ್ಯ ಅದ್ರಿಂದ ಅವನು ಅದ್ರೆಲ್ಲ ಖುಷಿಯಾಗಿ ತಗತ್ತಿದ್ದ, ಬೇಜಾರೇನ್ ಮಾಡ್ಕತ್ತಿಲ್ಲ. ಆದ್ರೆ ನಿಮ್ಗೆ ಯಾರು ಗೊತ್ತಿಲ್ಲ ಈ ಲೆವೆಲ್ ಹೋಗ್ತಾನೆ ಅಂತ? ಆತರ ನಿಂಗೆ ಆಡ್ಕೊಂಡ್ ಈ ರೇಂಜ್ ಐತೆ ನಮಗೂ ಗೊತ್ತಿಲ್ಲ ಸರ್. ತರ್ತರ್ಲೆ ಆಡ್ಕೊಂಡು ನೀವು ದೊಡ್ಡ ಸ್ಟಾರ್ ಆಗ್ಬಿಟ್ಟಿದ್ರೆ ಆತರ ಸೋಗ ಹೋಗಿ ಒಂದು ದೊಡ್ಡ ಮಟ್ಟ ಹೋಗಿ ಇರ್ತಾನೆ, ಅದು ಖುಷಿ ಸರ್ ನಮ್ಗೆ. ಈಗ ಸೋಗೋಕ್ಕಿಂತ ಮುಂಚೆನೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲೇ ದೊಡ್ಡ ಫೇಮಸ್, ಈಗ ಹೌದು, ದೊಡ್ಡ ಸೆಲೆಬ್ರಿಟಿ ತರ. ಹಂಗಾಗಿ ಈಗ ಇದಕ್ಕೆ ಹೋಗಿರೋದು ಅದೇನ್ ದೊಡ್ಡದೇನಲ್ಲ. ಅವ್ರು ಸೆಲೆಕ್ಟ್ ಮಾಡಕ್ಕಿಂತ ಮುಂಚೆನೆ ಜನನೇ ಹೇಳ್ತಿದ್ರು ಬಿಗ್ ಬಾಸ್ಗೆ ಈ ಸರಿ ಯಾರು ಹೋಗ್ತಾರೆ, ಗಿಲ್ಲಿ 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 ಅಂತ. ನೆಕ್ಸ್ಟ್ ಅವನು ಇನ್ನು ಬೇರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಬಿಡಿ ಸರ್, ಅದೇ ನಮ್ಮ ಆಸೆ ಇರೋದು. ಇನ್ನು ದೊಡ್ಡ ಮಟ್ಟಕ್ಕೆ ಅಂದ್ರೆ ಇನ್ನು ಯಾವ ತರ ಸಿನಿಮಾಗೆ ಹೋಗ್ಬೇಕು ಅಂತ ಇಷ್ಟನಾ? ಅವಕಾಶ ಸಿಕ್ಕಿದ್ರೆ ಹೋಗ್ಲಿ ಬಿಡಿ ಸರ್, ಅದಕ್ಕೇನು ಮತ್ತೆ ಒಳ್ಳೇದಲ್ವಾ. ಅವಕಾಶ ಸಿಕ್ಕಿದ್ರೆ ಆ ಮಟ್ಟಕ್ಕೆ ಹೋಗ್ಲಿ, ನಮ್ಮ ಹುಡುಗ ಬೆಳಿಬೇಕು, ನಮಗೂ ಇಷ್ಟ ಇರ್ತದಲ್ಲ ಸರ್ ಬೆಳಿಲಿ ಅಂತ. ಆಮೇಲೆ ಇವತ್ತಿನ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬೆಳಗ್ಗೆ, ಗಿಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಕೆಂಪೇಗೌಡ ಮೀಸೆ ಎಲ್ಲಾನು. ನಾನು ಅದನ್ನೇನು ನೋಡಿಲ್ಲ ಸರ್, ಅದು ನಾನು ಆ ವಿಡಿಯೋ ಇನ್ನೂ ನಾನೇನು ಅಬ್ಸರ್ವ್ ಮಾಡಿಲ್ಲ, ಅದೇನು ನಾನು ವೀಕ್ಷಣೆ ಮಾಡಿಲ್ಲ ಅದು ಸರ್. ಈಗ ಇದರಲ್ಲಿ ಈಗ ನೋಡಿ, ಗಿಲ್ಲಿ ನಟೊಂದು ಒಂದು ವೈರಲ್ ಲವ್ ಸ್ಟೋರಿ ಆಗ್ಬಿಟ್ಟದ ಬಿಗ್ ಬಾಸ್ ಅಲ್ಲೇ. ಎಲ್ಲರೂ ಕೂಡ ಹಾರೈಸ್ತಾರೆ, ಕಾವ್ಯ ಗಿಲ್ಲಿ ಇಬ್ರು ಜೋಡಿ ಆಗ್ಬೇಕು ಅಂತ. ನಿಮ್ಗೆ ಏನ್ ಅನ್ಸುತ್ತೆ ನೋಡ್ತಿದ್ದಾಗ? ಸರ್, ಜನಗಳು ಅಂತಾರೆ ಅನ್ನೋದಕ್ಕಿಂತ ಹಣೆ ಬರ ಹೆಂಗಿರುತ್ತೆ ಹಂಗ್ತಾನೆ ಆಗುತ್ತೆ ಸರ್. ಜನ ಅಂದವರೆಲ್ಲ ಲವರ್ಸ್ ಆಗಲ್ಲ, ಜನ ಅಂದವರೆಲ್ಲ ಮ್ಯಾರೇಜ್ ಆಗುತ್ತೆ. ಈಗ ಹಂಗಂದ್ರೆ ಅಲ್ವಾ, ಅದೇ ನಿಮ್ ಗಿಲ್ಲಿ ಏನ್ ಮಾಡ್ತಿದ್ದಾರೆ ನೋಡಿ, ನಿಮ್ಗೆ ಗೊತ್ತಿರೋ ಹುಡುಗನೆ ಕಾವ್ಯ ಇದ್ದಾಗ ಕಾವ್ಯ ಲವ್ ಮಾಡ್ತಿದ್ರು. ಈಗ ರಿಸಾಗೌಡ ಅಂತ ಬಂದ ತಕ್ಷಣ ರಿಸಾಗೌಡನ್ ಕಡೆ ಹೊಂಟೋಗ್ಬಿಟ್ರಲ್ಲ, ಹೆಂಗೆ ಗಿಲ್ಲಿದ್ ಕತೆ? ಸರ್, ಅದು ನಮಗೂ ನಿಮ್ಗೂ ಕನ್ಫರ್ಮ್ ಆಗಿದ್ದೀಯ ಸರ್, ಅದ್ರ ಬಗ್ಗೆ ನಮ್ಗೂ ನೀವು ಕಾನ್ಫಿಡೆಂಟ್ ಇಲ್ಲ, ಹೆಂಗ್ ಸರ್ ಮಾತಾಡೋದು ಅವ್ರ ಬಗ್ಗೆ? ಅಲ್ಲ ಅಂದ್ರೆ ನಾನು ಕೇಳಿದೆ ಸಮಸ್ಯೆಗೆ. ಮೊದ್ಲು ಗಗನ ಗಿಲ್ಲಿ ಅಂತಿದ್ರು ಜನ, ಗಿಲ್ಲಿ ಕಾವ್ಯ ಅಂತಿದ್ರು, ಈಗ ಅಲ್ಲ ರಿಸಾ ಕಾವ್ಯ ಅಂತ ಶುರು. ಸರ್, ಇವಾಗ ನಿಮ್ ಪ್ರಶ್ನೆಗೆ ನಾನು ಗಿಲ್ಲಿನ ಫೋನ್ ಯೂಸ್ ಮಾಡಬಹುದು ಅಂತಂದ್ರೆ ಕಾಲ್ ಮಾಡಕ್ ಕೇಳ್ಬಿಡ್ತೀವಿ ಸರ್, ಬಟ್ ಫೋನ್ ಯೂಸ್ ಮಾಡೋಕ್ ಆಗಲ್ಲ. ಹಂಗಾಗಿ ಅವ್ರು ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ಸರ್. ಅಲ್ಲ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಹಿಂಗೆ? ಸರ್, ತುಂಬಾ ಖುಷಿ ಆಗುತ್ತೆ. ಅವನ ಲೈಫಲ್ಲಿ ಆತರ ಇರುತ್ತೆ ಅಂತ ಹಣೆಲ್ ಬರ್ದಿದ್ರೆ ಆಗುತ್ತೆ ಬಿಡಿ ಸರ್, ಏನ್ ಮಾಡೋದು. ಆದ್ರೆ ನಮಗೂ ಖುಷಿ ಅಲ್ವಾ. ಅದು ಒಂದು ಆಟ ಅಷ್ಟೇ, ಒಬ್ಬೊಬ್ರು ಚೇಂಜ್ ಆಗ್ತಾ ಇರ್ತಾರೆ. ಅಷ್ಟೊಂದು ಸಾಧಾರಣವಾಗಿ ಒಂದು ಬನೀನ್ ಹಾಕೊಂಡೆ ಆರಾಮಾಗಿ ಅಂತ ದೊಡ್ಡ ಸೆಟ್ ಅಲ್ಲಿ ಓಡಾಡ್ತಾರಲ್ಲ, ಎಲ್ಲರೂ ಕೂಡ ಎಂತ ಲಕ್ಸುರಿ ಬಟ್ಟೆಗಳಾಕ ಓಡಾಡ್ತಾರೆ. ಇಲ್ಲೂ ಹಂಗೆ, ನಾವು ಮನೆ ಊರಲ್ಲೂ ಹಂಗೆ ಊರಲ್ಲೂ ಹಂಗೆ ತಿರ್ಗಾಡ್ತಾನೆ, ಗದ್ದೆ ಹತ್ರ ಊರ ಹತ್ರ ಮತ್ತೆ ಈ ಕಡೆ ಸರ್ಕಾರ ಹತ್ರ ಹಂಗೆ ತಿರ್ಗಾಡೋದು. ಆಮೇಲೆ ಇವಾಗ ಯಾವ ತರ ಇರ್ತಾನೆ ಹಳ್ಳಿಲಿ ಯಾವ ತರ ತಿರ್ಗಾಡ್ತಾರ ಅದೇ ತರ ತಿರ್ಗಾಡ್ತಾನೆ ಸರ್. ಆತರ ಬೇರೆ ತರ ಏನು ಸೋಕಿ ಮಾಡಲ್ಲ. ಆಮೇಲೆ ಇನ್ನೊಂದಣ್ಣ, ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವ್ರಿಗೆ ಯಾವಾಗ್ಲೂ ಫೈಟ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನೀವು ನೋಡ್ತಾ ಇರುವಾಗ? ಸರ್, ಒಂದ್ ಗೇಮ್ ಅಂದ್ಮೇಲೆ ಒಂದು ಇದ್ದೇ ಇರುತ್ತೆ, ಇದೆಲ್ಲ ಕಾಟ ಕೊಡೋದು, ಏನೋ ಒಂಥರ ಇದ್ ಮಾಡೋದು ಎಲ್ಲ ಕಾಮನ್ ಆಗಿ ಇರುತ್ತೆ. ಅದಿದ್ರೆ ಕ್ರೇಜ್ ಅಲ್ಲ ಸರ್, ಯಾವ್ದೇ ಪಾರ್ಟಿಸಿಪೇಟ್ ಮಾಡಿದಾಗ ಗೆಲುಗೊಂಥರ ಅರ್ಥ ಇರ್ತದೆ ಅವಾಗ. ಹಂಗಿದ್ರೆ ಅದ್ರಿಂದ ಅದೇನ್ ಮಾಡಕ್ಕಲ್ಲ, ಇರ್ಲಿ ಬಿಡಿ ಸರ್. ಅಲ್ಲ, ಎಲ್ಲೋ ಒಂದ್ ಕಡೆ ಸಂಪಾತಿಗೆ ಸವಾಲಲ್ಲಿ ರಾಜ್ಕುಮಾರ್ ಮತ್ತೆ ಇನ್ನೊಬ್ರು ಇದಾರೆ ಹೀರೋಯಿನ್, ಓಕೆ, ಮಂಜುಳಾ ಅವರು. ಆ ರೀತಿ ಒಂದ್ ಫೀಲ್ ಕೊಡುತ್ತೆ ನೋಡ್ತಾ. ಹೌದೌದು ಸರ್, ಹೌದೌದು. ಹೌದು, ಆತರನೇ ಕಾಣಿಸ್ತದೆ ಸಿಚುವೇಶನ್. ಇನ್ನು ಮಲ್ಲಮ್ಮನವ್ರನ್ನು ಕೂಡ ಅವಾಗ ರೇಗಿಸ್ತಾ ಇರ್ತಾರೆ. ಹೌದು ಸರ್, ಹೌದು. ಅದಕ್ಕೆ ಅಂದ್ರೆ ಅದು ಒಂದೇ ಕುಟುಂಬ ಇದ್ದಂಗಲ್ವ ಸರ್. ಹಂಗಾಗಿ ಎಲ್ಲ ತರ ಅವನು ಆಕ್ಟಿವಾಗಿದ್ದು ಕಮ್ಯುನಿಕೇಶನ್ ಚೆನ್ನಾಗಿದ್ರೆ ಅಲ್ಲಿರೋಕ್ಕೂ ಅವ್ರಿಗೆ ತುಂಬಾ ಖುಷಿ ಇರ್ತದೆ. ಈ ಗಿಲ್ಲಿ ಜಾಸ್ತಿ ಹಣ್ಣುಗಳು ಸ್ವೀಟ್ಗಳೆಲ್ಲ ಕದಿ ಜಾಸ್ತಿ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ. ಊರಲ್ಲೂ ಹಂಗೆ ಜಾಸ್ತಿ ತಿನ್ನೋದು ತಿಂಡಿ ಪೋತನ? ಸರ್, ಮೊದಲು ಸಿಗ್ತೇನಿಲ್ಲ ತಿಂಡಿ ಅಂದ್ಬಿಟ್ಟು ಈಗೇನು ಸಿಗ್ತಿರ್ತೀನಿ ಎತ್ಕೊಂತ ಇರ್ಬೋದು, ಹಂಗೆ ಕದೀತಾ ಇರ್ಬೋದು ಸರ್. ಅಂದ್ರೆ ಹಳ್ಳಿ ಇದು ಹಳ್ಳಿ ಇವಾಗ ಸಿಗುತ್ತೈತೆ, ಅದರಿಂದ ಕದೀತಾವ್ರೆ. ಅಂದ್ರೆ ಬಡತನದಿಂದನೇ ಬೆಳೆದವ್ರು. ಹೌದು ಸರ್, ಹೌದು, ಬಡ್ತೀನಿ. ಯಾಕಂದ್ರೆ ಎಲ್ರು ಕೂಡ ಗೆಲ್ಬೇಕು ಅನ್ನೋ ಆಟ ಇದ್ರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಬರೀ ಕದಿಯೋದು, ಹಣ್ಣು ಕದಿಯೋದು, ಸ್ವೀಟ್ ಕದಿಯೋದು, ಅಲ್ಲೆಲ್ರು ಕಿರಿಕ್ ಮಾಡದೆ ಒಂಥರ ಫನ್ ಆಗಿರುತ್ತೆ. ಹಂಗಾಗಿ ಇಲ್ಲಿ ಊರಲ್ಲೂ ಹಂಗೆ ಇರ್ತಿದ್ರ ತಿನ್ನೋ ಉಣ್ಣೋದ್ರಲ್ಲಿ? ಹಂಗೆ ಸರ್, ಹಂಗೆ ಅದೇ ತರನೇ ಅವರಲ್ಲೂ ಕೂಡ ಹಂಗೆ ಇದ್ರು, ಅವರು ಹಂಗೆ ಇರೋದು, ಅವ್ನು ಅದೇ ತರನೇ ಇರ್ತಾನೆ. ಸರಿ ಅಣ್ಣ, ಇನ್ನೇನೇ ಹೇಳಕ್ ಇಷ್ಟಪಡ್ತೀರಾ ಗಿಲ್ಲಿ ಅವ್ರ ಬಗ್ಗೆ? ಸರ್, ಏನಿಲ್ಲ, ಅವನು ಇನ್ನೂ ಕೂಡ ಕರ್ನಾಟಕದ ಅತ್ಯಂತ ಜನತೆಗಳ ಮನಸ್ಸಲ್ಲಿ ಇನ್ನೂ ಕೂಡ ಅವನು ಹೆಮ್ಮರವಾಗಿ ಬೆಳೀಲಿ. ಜೊತೆಗೆ ಅವನು ಈ ಬಿಗ್ ಬಾಸ್ ಅಲ್ಲಿ ಕೂಡ ಗೆಲುವು ತಕ ಬರ್ಲಿ. ನಮ್ಮ ಮಂಡ್ಯ ಜಿಲ್ಲೆ ಮತ್ತೆ ಮಾಳಿ ತಾಲೂಕಾದ ನಮ್ಮ ದಡಪುರ ಗ್ರಾಮ, ನಮ್ಮ ಗ್ರಾಮಕ್ಕೆ ಒಂದು ಹೆಸರು ಬರುತ್ತೆ. ಮತ್ತೆ ಅವನು ಈ ತರ ಮಾಡಿದ್ರಿಂದ ನಮಗೂ ಕೂಡ ಈ ಕಡೆ ಹೆಮ್ಮೆ ಇದೆ, ನಮ್ಮ ಊರಲ್ಲೂ ಕೂಡ.
ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ಇಷ್ಟೊಂದು ಟ್ರೆಂಡ್ ಆಗ್ಬಿಟ್ಟಿದ್ದಾರೆ ಇವತ್ತು? ಸರ್ ಇವಾಗ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ನಮ್ಮ ಊರು ದಡದ್ಪುರ ಗ್ರಾಮದ ನಮ್ಮ ಹುಡುಗ ಗಿಲ್ಲಿ ನಟ ತುಂಬಾ ಆಕ್ಟಿವ್ ಪರ್ಸನ್. ತುಂಬಾ ಶಾಲೆಗಳಲ್ಲಿ ಕೂಡ ಅವರು ತುಂಬಾ ಆಕ್ಟಿವ್ ಆಗಿದ್ರು. ಮತ್ತೆ ಯಾವ್ದೇ ರೀತಿ ಶಾಲೆ ಕಾರ್ಯಕ್ರಮದಲ್ಲಿ ಮತ್ತೆ ಸಣ್ಣ ಪುಟ್ಟ ಕಾರ್ಯಕ್ರಮ ಕೂಡ ಅವರು ತುಂಬಾ ಆಕ್ಟಿವ್ ಆಗಿದ್ರು. ಹಂಗಾಗಿ ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ನಮ್ಮ ಹುಡುಗ ಅಲ್ವಾ. ನಿಮ್ ಜೊತೆ ಬೆಳೆದವ್ರು ನೀವು ಕ್ಲಾಸ್ಮೇಟ್ ಅಥವಾ ಹೇಗೆ? ಸರ್ ನಮ್ಗಿಂತ ಜೂನಿಯರ್ ಸರ್. ಜೂನಿಯರ್, ನೀವೇ ದೊಡ್ಡವರು. ಹೌದು ಸರ್, ಹೌದು. ಈಗ ಅವರು ಬಿಗ್ ಬಾಸ್ ಆಡ್ತಾ ಇದ್ರೆ ಡೈಲಿ ನೋಡ್ತೀರಾ? ನೋಡ್ತಿದ್ದೀವಿ ಸರ್. ಬಿಗ್ ಬಾಸ್ ನೋಡ್ತಾ ಇದ್ದಾಗ ಏನ್ ಅನ್ಸುತ್ತೆ? ಅವ್ರಿಗೆಲ್ಲ ತುಂಬಾ ಕಾಟ ಕೊಡ್ತಾ ಇದ್ದಾರೆ, ಅವ್ರು ನಾರ್ಮಲ್ ಆಗಿ ಇರ್ತಾರೆ ಹಳ್ಳಿಯವ್ರ ತರ. ಇವಾಗ ಒಂದು ಪ್ರೋಗ್ರಾಮ್ ಅಂತ ಇದ್ದಾಗ ಅದೆಲ್ಲ ಇರ್ತದ ಸರ್, ಕಾಮನ್ ಅವೆಲ್ಲ. ಒಂಥರ ಕಾಟ ಕೊಡೋದು, ಕ್ಯಾಶುವಲ್ ಇರೋದು, ಒಂದ್ ಸಣ್ಣ ಪುಟ್ಟ ಮಾತು ಬರೋದು ಎಲ್ಲ ಕಾಮನ್ ಆಗಿರುತ್ತೆ. ಬಟ್ ಅದೆಲ್ಲ ಮೀರಿ ಅವನು ಆಟ ಆಡಿ ಗೆದ್ದು ಬರೋದಕ್ಕೂ ಅದು ನಮ್ಗೆ ತುಂಬಾ ಇಷ್ಟ ಆಗ್ತಿದೆ ಸರ್. ನೀ ಅವರಲ್ಲಿ ಹಳ್ಳಿಲ್ ಕಂಡಂಗೆ ಯಾವ್ದಾರ ಗುಣ? ಸರ್ ಏನಿಲ್ಲ, ಅವನು ಇಷ್ಟೆಲ್ಲ ಸೆಲೆಬ್ರಿಟಿ ಆದ್ರೂ ಈಗ ಹಳ್ಳಿಲಿ ಯಾವ ತರ ಇರ್ಬೇಕು ಅದೇ ತರ ಇರ್ತಾನೆ. ಯಾವ್ದೇ ರೀತಿ ಅವನು ಆಡಂಬರ ಸೋಕಿಯಾಗಿ ತಿರ್ಗಾಡಲ್ಲ. ಮತ್ತೆ ತುಂಬಾ ಆಕ್ಟಿವ್ ಆಗಿ ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಾನೆ. ಅವನು ಹೆಂಗೆ ಹಳ್ಳಿಲಿ ಏನ್ ಮಾತಾಡ್ತಾರೆ ಅದೇ ತರ ಲ್ಯಾಂಗ್ವೇಜ್ ಮಾತಾಡೋದು, ಬೇರೆ ಬೇರೆ ತರ ಯಾವ ತರ ಅವನು ಸ್ಟೈಲ್ ಆಗಿ ಏನೋ ಇರಲ್ಲ ಸರ್, ಕಾಮನ್ ಆಗಿರ್ತಾನೆ. ನಿಮಗೆ ಏನನ್ಸುತ್ತೆ ಈ ಪರ್ಸನಲ್ ಆಗಿ ನಿಮ್ಮ ಊರವರು ಗೊತ್ತಿರೋರು ಅಂತ ಹೇಳಿ? ಸರ್ ಇವಾಗ ಅವನು ನಮ್ಮೂರವನು, ಮತ್ತೆ ನಮ್ಮ ಮಳವಳ್ಳಿ ತಾಲೂಕಿಂದ ಮಂಡ್ಯ ಜಿಲ್ಲೆಯಿಂದ ಮಳವಳ್ಳಿ ತಾಲೂಕು ಅವನು. ಹಂಗಾಗಿ ನಮ್ಮ ತಾಲೂಕಿಗೆ ಮತ್ತೆ ನಮ್ಮ ಗ್ರಾಮಕ್ಕೆಲ್ಲ ಅವನು ಈ ತರ ಬಿಗ್ ಬಾಸ್ ಹೋಗಿರೋದ್ರಿಂದ ತುಂಬಾ ಹೆಮ್ಮೆ ಆಗ್ತಿದೆ. ಡೈಲಿ ನೋಡ್ತೀರಾ ಬಿಗ್ ಬಾಸ್? ಡೈಲಿ ನೋಡ್ತೀವಿ ಸರ್, ಡೈಲಿ ನೋಡ್ತೀವಿ. ಅಕಸ್ಮಾತ್ ಏನಾದ್ರು ಕರೆಂಟ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಮೊಬೈಲ್ ಲೈವ್ ಆಗ ನೋಡ್ತೀವಿ. ನೋಡ್ತೀವಿ. ಈಗ ಯಾರು ಗೆಲ್ಬೇಕು ಈ ಬಾರಿ ಬಿಗ್ ಬಾಸ್ ಅಲ್ಲಿ ನಿಮ್ ಪ್ರಕಾರ? ಸರ್ ಈ ಬಾರಿ ನಮ್ಮ ಹುಡುಗನೇ ಗೆಲ್ಬೇಕು ಅಂತ ಅನ್ಕೋತಿದೀವಿ. ಮಾತೇ ಇಲ್ಲ, ಕೇಳುವಂಗಿಲ್ಲ, ಅವನೇ ಗೆಲ್ಬೇಕು, ಅವನೇ ಗೆಲ್ತಾನೆ ಅಂತ ಕಾನ್ಫಿಡೆಂಟ್ ಇದೆ ಸರ್. ಈಗ ಎಲ್ಲೇ ಹೋದ್ರು ಕೂಡ ಬರೀ ಗಿಲ್ಲಿ 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 ಅಂತ ಅವರೇ ಗೆಲ್ಬೇಕು ಅಂತಾರಲ್ಲ ಜನ, ಯಾಕೆ ಇಷ್ಟೊಂದು? ಅಂದ್ರೆ ಅವನು ಎಲ್ಲಾ ಶೋಲು ಆತರ ಜನಗಳ ಜೊತೆ ಒಡನಾಟ ಇರ್ಬೋದು, ಅವನು ಮಾತಾಡುವಂತ ಮಾತು ಶೈಲಿ, ಮತ್ತೆ ಆದಷ್ಟು ಅವನು ಹಳ್ಳಿ ಸೊಗಡಿನ ಭಾಷೆಯಲ್ಲಿ ಮಾತಾಡೋದು, ಇದನ್ನೆಲ್ಲ ಅಟ್ರಾಕ್ಟ್ ಆಗಿದ್ದಾನೆ ಸರ್ ಅವನು. ಹಾಗಾಗಿ ಜನ ಇಷ್ಟಪಡ್ತಿದ್ದಾರೆ, ಅದಕ್ಕೋಸ್ಕರ ಇಷ್ಟಪಡ್ತಿದ್ದಾರೆ. ತುಂಬಾ ಅವನು ತುಂಬಾ ಕಾಮಿಡಿ ರೀತಿ ಮಾತಾಡೋದು. ಅವರು ಮೊದ್ಲು ಇಲ್ಲೆಲ್ಲ